ಹೌದು, ಬದರ್ ಪಾಠ ಕಲಿಸಿದೆ. ಮರ್ದಿತರು ಮರ್ದಿತರಾಗಿಯೇ ಉಳಿಯಲ್ಲ ಎಂಬ ಪಾಠ, ತಾಳ್ಮೆ ವಹಿಸಿಕೊಂಡವರು ಸಾಮ್ರಾಜ್ಯದ ಚುಕ್ಕಾಣಿ ಹಿಡಿಯಲು ಸಮರ್ಥರೆಂಬ ಪಾಠ, ಅಹಂಕಾರದ ಆಕಾಶದಲ್ಲಿ ಮೆರೆಯುವ ಯಾವ ದುಷ್ಟರಿಗೂ ಕೂಡ ನೀಚ ಮರಣ ಖಂಡಿತ ಇದೆ ಎಂಬ ಪಾಠ, ಜಯಿಸಲು ಆಯುಧವೇ ಬೇಕೆಂದಿಲ್ಲವೆಂಬ ಪಾಠ, ಯಾರೇ ನಿನ್ನೆದೋರಿದ್ದರೂ ಅಲ್ಲಾಹ್ ಎಂಬ ಮಹಾ ಸೃಷ್ಟಿಕರ್ತ ನಿನ್ನ ಜೊತೆಗಿದ್ದರೆ ಸಾಕು, ಜಗವನ್ನೇ ಗೆಲ್ಲಬಹುದೆಂಬ ಪಾಠ, ದ ಲೀಡರ್ ಅಂದರೆ ಯಾರೆಂದು ಕಲಿಸುವ ಪಾಠ, ಎಲ್ಲಿ ಪ್ರತಿರೋಧಿಸಬೇಕು, ಆ ಪ್ರತಿರೋಧ ಹೇಗಿರಬೇಕು, ಪ್ರತಿರೋಧಿಸಲು ಯಾರು ಕಲಿಸಬೇಕೆಂಬ ಪಾಠ. ಮತ್ತೊಮ್ಮೆ ಹೇಳುತ್ತೇನೆ ಕೇಳಿ, 53 ವರ್ಷದವರೆಗೆ ತನ್ನದೇ ಊರಲ್ಲಿ ತನ್ನದೇ ಅನುಯಾಯಿ ವೃಂದವಿದ್ದು ಕೂಡ ಅದೆಷ್ಟೋ ಅಸಹ್ಯ ಯಾತನೆಗಳನ್ನು ಸಹಿಸಿಯೂ ಕೂಡ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಒಂದೇ ಒಂದು ಯುದ್ಧವನ್ನು ನಡೆಸಿಲ್ಲ. ಯಾಕೆ ಗೊತ್ತಾ? ಮಕ್ಕಾ ಆ ಕಾಲದಲ್ಲಿ ಇಸ್ಲಾಮಿಕ್ ಸಾಮ್ರಾಜ್ಯವಾಗಿರಲಿಲ್ಲ. ತನ್ನನ್ನು ಪ್ರೀತಿಸುತ್ತಿರುವ ಊರಿಗೆ ಹೊರಟರು, ಅಲ್ಲೊಂದು ಪ್ರೇಮ ಸಾಮ್ರಾಜ್ಯವನ್ನೇ ಕಟ್ಟಿದರು. ಪ್ರೇಮಾನುಯಾಯಿಗಳನ್ನು ಕೂಡ ತನ್ನದೇ ಆದ ಅದ್ಭುತ ಸಂವಿಧಾನವನ್ನು ಕೂಡ ಸಂಸ್ಥಾಪಿಸಿದರು. ಇತಿಹಾಸ ಕಂಡದ ಲೀಡರ್ ಅಂದ್ರೆ ಅವರೊಬ್ಬರೇ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಜಾತ್ಯತೀತ ರಾಷ್ಟ್ರದಲ್ಲಿ ಇಸ್ಲಾಮಿಕ್ ಜಿಹಾದ್ ಅಂದ್ರೆ ಇಸ್ಲಾಮಿಕ್ ಯುದ್ಧ ಸಲ್ಲದೆಂಬ ಪಾಠವನ್ನು ಕೂಡ ಬದರ್ ನಮಗೆ ಕಲಿಸಿಕೊಡುತ್ತಿದೆ. ಅಸ್ಸಲಾಮು ಅಲೈಕುಂ ಯಾ ಮನ್ ಶಹಿದ. ಅದು ಬದರ್ ಯುದ್ಧದ ಸಮಯ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸೈನ್ಯವನ್ನು ಸಜ್ಜುಗೊಳಿಸುತ್ತಿದ್ದರು. ಪ್ರತಿಯೊಬ್ಬರಲ್ಲೂ ಸೇನಾ ಶಿಸ್ತಿನ ಪ್ರಜ್ಞೆ ಮೂಡಿಸುವುದರ ಜೊತೆಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತಿದ್ದರು. ಅವರ ಕೈಯಲ್ಲಿ ಒಂದು ಬಾಣವಿತ್ತು. ಸವಾದ್, ಸಾಲು ಸರಿಪಡಿಸು. ಸಾಲು ತಪ್ಪಿಸಿ ನಿಂತಿದ್ದ ಅನ್ಸಾರಿಗಳಲ್ಲೊಬ್ಬರಾದ ಸವಾದರ ಹೊಟ್ಟೆಗೆ ಬಾಣದಿಂದ ಮೃದುವಾಗಿ ತಿವಿದು ಆಜ್ಞಾಪಿಸಿದರು, ಅಲ್ಲಾಹನ ಸಂದೇಶವಾಹಕರೇ, ತಾವು ನನ್ನನ್ನು ನೋಯಿಸಿ ಬಿಟ್ಟಿರಿ. ತಮ್ಮನ್ನು ಅಲ್ಲಾಹನು ಸತ್ಯ ಮತ್ತು ನ್ಯಾಯಕ್ಕಾಗಿ ನಿಯೋಜಿಸಿರುವನು. ಆದ್ದರಿಂದ ತಾವು ನನಗೆ ತಮ್ಮೊಂದಿಗೆ ಸೇಡು ತೀರಿಸಿಕೊಳ್ಳಲು ಅವಕಾಶ ನೀಡಬೇಕು. ಸವಾದರ ಮಾತು ಕೇಳಿ ಸ್ವಹಾಬಿಗಳು ಸ್ತಂಭೀಭೂತರಾದರು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮುಗುಳ್ನಗುತ್ತಾ ತಮ್ಮ ಕೈಯಲ್ಲಿದ್ದ ಬಾಣವನ್ನು ಸವಾದರ ಕೈಗೊಪ್ಪಿಸಿ ತಮ್ಮ ಹೊಟ್ಟೆಯನ್ನು ತೋರಿಸಿ ತಿವಿಯುವಂತೆ ಹೇಳಿದರು. ಆದರೆ ಸವಾದ್ ಬಾಣದಿಂದ ತಿವಿಯುವ ಬದಲು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ದೇಹವನ್ನು ಚುಂಬಿಸಿ ಬಿಟ್ಟರು. ಇದೇನಿದು ಸವಾದ್, ಹೀಗೇಕೆ ವರ್ತಿಸುತ್ತಿರುವೆ? ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಪ್ರಶ್ನಿಸಿದರು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೇ, ತಾವು ಭವಿಷ್ಯ ನುಡಿದಿದ್ದ ಘಟನೆಯನ್ನು ನಾವು ಎದುರಿಸುವ ಸಿದ್ಧತೆಯಲ್ಲಿದ್ದೇವೆ. ಇದು ನನ್ನ ಕಟ್ಟ ಕಡೆಯ ನಿಮಿಷವೂ ಆಗಿರಬಹುದು. ಆದ್ದರಿಂದ ನನ್ನ ದೇಹವು ತಮ್ಮ ದೇಹವನ್ನು ಸ್ಪರ್ಶಿಸಬೇಕೆಂದು ನಾನು ಆಗ್ರಹಿಸಿದೆ ಎಂದರು ಸವಾದ್ ರಲಿಯಲ್ಲಾಹು ಅನ್ಹು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸವಾದರಿಗಾಗಿ ಪ್ರಾರ್ಥಿಸಿದರು. ಇಂತಹ ಆತ್ಮ ಮತ್ತು ಆಳ ಪ್ರೇಮವಿರುವ ಕಮಾಂಡರ್ ಮತ್ತು ಸೈನಿಕರಿರುವ ಸೈನ್ಯವೊಂದು ಸೋಲುವುದುಂಟೆ? ನೆವರ್. ಇತಿಹಾಸದಲ್ಲೆಲ್ಲೂ ಅಂತವರು ಸೋತಿಲ್ಲ. ಕೇವಲ 60 ಯುದ್ಧ ಕವಚಗಳು, 70 ಒಂಟೆಗಳು, 3 ಕುದುರೆಗಳು ಮಾತ್ರವಿದ್ದ ಬರೀ 313 ಸೈನಿಕರಿದ್ದ ಮುಸ್ಲಿಂ ಸೈನ್ಯವು ಬರೋಬ್ಬರಿ 100 ಕುದುರೆಗಳು, 700 ಒಂಟೆಗಳು ಮತ್ತು 1000 ಶಸ್ತ್ರಸಜ್ಜಿತ ಸೈನಿಕರ ವಿರುದ್ಧ ತಮ್ಮ ಪ್ರಾಣ ಪಣಕ್ಕಿಟ್ಟು ಹೋರಾಡಿ ಪ್ರಪಂಚದಲ್ಲಿ ಮುಸಲ್ಮಾನರಿಗೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ತಂದುಕೊಟ್ಟರು ಬದರ್ ಧೀರ ಯೋಧರು. ಸಮುದ್ರದ ಅಲೆಗಳಷ್ಟು ಕಷ್ಟ ನಷ್ಟಗಳು ನಮ್ಮ ಜೀವನದಲ್ಲಿ ತುಂಬಿದ್ದರೂ ಸರ್ವಶಕ್ತ ಅಲ್ಲಾಹನ ಸಹಾಯ ಮತ್ತು ಜೀವಕ್ಕಿಂತಲೂ ಹೆಚ್ಚು ಪ್ರೀತಿಸುತ್ತಿರುವ ವಿಶ್ವನಾಯಕ ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತುಂಬುವ ಆತ್ಮವಿಶ್ವಾಸ ಸಾಕು ಎಂದು ಬದರ್ ನಮಗೆ ಪಾಠ ಕಲಿಸುತ್ತದೆ. ಒಂದಂತೂ ಸತ್ಯ, ಮರ್ದಿತರಿಗೂ ಕೂಡ ಸಾಮ್ರಾಜ್ಯದ ಚುಕ್ಕಾಣಿ ಹಿಡಿಯುವ ಕಾಲ ಬಂದೇ ಬರುತ್ತೆ. ಆದರೆ ಬದರ್ ಧೀರ ಯೋಧರು ವಹಿಸಿದ ತಾಳ್ಮೆ ತುಂಬಾ ಮುಖ್ಯ ಜನರೇ. ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಂಗಾತಿಗಳು ಪ್ರಾಣ ಪಣಕ್ಕಿಟ್ಟು ಅಷ್ಟು ವೀರೋಚಿತವಾಗಿ ಹೋರಾಡಿದ್ರು. ಯಾವುದೇ ಶತ್ರುವಿಗೂ ಒಂದೇ ಒಂದು ಅನ್ಯಾಯದ ಏಟನ್ನು, ಒಂದೇ ಒಂದು ನೋವನ್ನು, ಖಡ್ಗವನ್ನು ಅನ್ಯಾಯವಾಗಿ ಬೀಸಿಲ್ಲ ಅನ್ನುವುದೇ ಯುದ್ಧದಲ್ಲೂ ಮಾನವೀಯತೆ ಮರೆಯಬಾರದು ಎಂಬುದಕ್ಕಿರೋ ಮಹಾಪಾಠ ಬದರ್. ಹೌದು, ಬದರ್ ಪಾಠ.